ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ ಈ ರಂಜಿತ್ ಅವರ ತಂದೆ ಮಗಳನ್ನ ಕರ್ಕೊಳ್ತಾ ಇದ್ದಾರೆ ಒಳಗಡೆ. ಈ ಹಿಂದೆ ಅವರ ಕಾನ್ವರ್ಸೇಷನ್ ಅನ್ನ ನೀವು ಕೇಳಿಸ್ಕೊಂಡಿದ್ರೆ ಇದು ಗೊತ್ತಾಗುತ್ತೆ. ಇದರ ನೆಕ್ಸ್ಟ್ ವರ್ಷನ್ ಇದು. ರಂಜಿತ್ ಅವರು ಹೇಳ್ತಾರೆ, ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ನೋಟಿಸ್ ಅನ್ನ ಕೂಡ ಈಗಾಗಲೇ ಕೊಟ್ಟು ಕಳಿಸಿದ್ದಾರೆ. ನೋಟಿಸ್ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರು ನಮ್ಮ ಮನೆ ಒಳಗಡೆ ಬರೋ ಹಾಗಿಲ್ಲ. ಬಟ್ ಆದರೂ ನಮ್ಮ ತಂದೆ ಅವರ ಮಗಳನ್ನ ಅವರು ಕರ್ಕೊಂಡ್ರು. ಬಂದಾದ ನಂತರ ಒಂದು ದೊಡ್ಡ ಹೈ ಡ್ರಾಮವೇ ನಡೀತು. ಮತ್ತೆ ಇಲ್ಲಿ ಒಂದಷ್ಟು ಪಾಸಿಟಿವ್ನೆಸ್ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ರಂಜಿತ್ ಅವರು ಕೂಡ ಒಂದು ಕಡೆ ಹೇಳಿದ್ರು, ನಾನು ಮದುವೆ ಆದ ನಂತರ ಇಷ್ಟೆಲ್ಲ ಕಾನ್ವರ್ಸೇಷನ್ಸ್ಗಳು ಕೂಡ ನಡೀತಾ ಇದೆ. ಈಗಾಗಲೇ ಮೇಲ್ಗಡೆ ಅವರು ಮನೆ ಖರೀದಿ ಮಾಡಿದ್ದಾರೆ, ಆ ಫ್ಲ್ಯಾಟ್ನಲ್ಲಿ ಅವರಿದ್ದಾರೆ. ಈಗ ಇರುವಂತಹ ಫ್ಲ್ಯಾಟನ್ನು ಖಾಲಿ ಮಾಡು ಅಂತ ಹೇಳಿ ನಮ್ಮ ಅಕ್ಕ ಜಗಳ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಈಗ ನಾನು ಅವರ ಹೆಸರಲ್ಲೇ ಫ್ಲ್ಯಾಟ್ ತೆಗೆದುಕೊಂಡಿದ್ದು, ಯಾಕೆಂದರೆ ನನಗೆ ಲೋನ್ ಸಿಗೋದಿಲ್ಲ ಅಂತ ಹೇಳಿ. ನಾನು ಟ್ರಾನ್ಸಾಕ್ಷನ್ ಮಾಡಿದಂತಹ ಹಿಸ್ಟ್ರಿ ನನ್ನ ಬಳಿ ಇದೆ ಅಂತ ಕೂಡ ರಂಜಿತ್ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಟೇಷನಲ್ಲೂ ಕೂಡ ಹೇಳಿದ್ದಾರೆ, ಅವರು ನಮ್ಮ ಮನೆಗೆ ಬರೋ ಹಾಗಿಲ್ಲ, ನಾವು ಕೂಡ ಅವ್ರ ಮನೆಗೆ ಹೋಗೋ ಹಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಒಂದು ಕಡೆ ಕೋರ್ಟ್ನಲ್ಲೂ ಕೇಸ್ ಇದೆ. ಕೋರ್ಟ್ನಲ್ಲಿ ಕೇಸ್ ಇರುವಂತಹ ಸಂದರ್ಭದಲ್ಲಿ ಅವರೂ ಕೂಡ ಹೇಳಿದ್ದಾರೆ ಕೋರ್ಟ್ನಲ್ಲಿ ವೆರಿ ಕ್ಲಿಯರ್ಲಿ, ಅವರು ಕೂಡ ನಮ್ಮ ಮನೆಗೆ ಬರೋ ಹಾಗಿಲ್ಲ, ನಾವು ಕೂಡ ಅವ್ರ ಮನೆಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ. ಆದರೂ ಕೂಡ ಅವರು ಬಂದು ಜಗಳ ಆಡಿದ್ರು ನನ್ನ ಹೆಂಡತಿಯ ಜೊತೆ. ಮತ್ತು ಮನೆಯಲ್ಲಿ ಇದ್ದಂತಹ ರೇಷನ್ಗಳೆಲ್ಲವನ್ನೂ ಕೂಡ ಹೊರಗಡೆ ಚೆಲ್ಲಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ನನ್ನ ಅಕ್ಕ ಅಂತ ಹೇಳಿ ರಂಜಿತ್ ಮಾತನಾಡಿರುವಂಥದ್ದು. ಮತ್ತು ನಮ್ಮ ತಂದೆಯೂ ಕೂಡ ನಮ್ಮ ಅಕ್ಕಂದಿರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರು ಜಗಳ ಆಡ್ತಾ ಇದ್ದ ಸಂದರ್ಭದಲ್ಲಿ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಬರಲಿಲ್ಲ. ಕೋರ್ಟ್ ಮೆಟ್ಲಿ ಹೇರೋದಕ್ಕೂ ಮುನ್ನವೇ ಒಮ್ಮೆ ಕೂತ್ಕೊಂಡು ನಮ್ಮ ತಂದೆ ಸಮಾಧಾನ ಪಡಿಸುವಂತಹ ಕೆಲಸ ಅಥವಾ ರಾಜಿ ಮಾಡುವಂತಹ ಕೆಲಸ ಇದ್ಯಾವುದನ್ನೂ ಕೂಡ ಮಾಡಲಿಲ್ಲ. ಕೋರ್ಟ್ ಮೆಟ್ಟಿಲೇರಿದ್ರು, ಸ್ಟೇಷನ್ ಮೆಟ್ಟಿಲೇರಿದ್ರು, ಇದೆಲ್ಲವೂ ಆದ ನಂತರವೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಂಜಿತ್ ಅವರ ವರ್ಷನ್ನು. ಮತ್ತೊಂದು ಕಡೆ ಇದೀಗ ರಂಜಿತ್ ಅವರ ಅಕ್ಕಂದಿರು ಕೂಡ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಮದುವೆಯಾಗಿ ಬಂದ ನಂತರ ಒಂದಷ್ಟು ಬದಲಾವಣೆ ಆಗೋದು ಸಹಜ. ಅವರ ಕುಟುಂಬಸ್ಥರು ಅವ್ರ ಪಾಡಿಗೆ ಅವ್ರು ಇರಬಹುದಾಗಿತ್ತು, ಇವ್ರ ಪಾಡಿಗೆ ಇವ್ರು ಇರ್ಬೋದಾಗಿತ್ತು. ಅವ್ರಿಗೂ ಕೂಡ ಒಂದು ಮನೆ ಇದೆ, ಇವರು ಕೂಡ ಇರೋದಕ್ಕೂ ಕೂಡ ಒಂದು ಮನೆ ಇದೆ. ಹೇಗೋ ನಮ್ಮ ಜೀವನ ಸಾಗಿಸ್ಕೊಂಡು ನಾವು ಹೋಗೋಣ, ಮನೆ ಇದೆಯಲ್ಲ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ಕುಟುಂಬದಲ್ಲೇ ಒಂದಷ್ಟು ಜಗಳ ಆಗಿದೆ. ಜಗಳ ಇದೀಗ ಬೀದಿ ರಂಪಾಟ ಆಗ್ತಾ ಇದೆ, ಅದು ಬೀದಿಗೆ ಬಂದಿದೆ. ಮತ್ತು ಒಂದು ಕಡೆ ರಂಜಿತ್ ಅವರು ಹೇಳ್ತಾ ಇದ್ದಾರೆ, ನಾನೊಬ್ಬ ಸೆಲೆಬ್ರಿಟಿ ಆದ ನಂತರ ನಾನು ಸಮಾಜಕ್ಕೆ ಉತ್ತರವನ್ನು ಕೊಡಬೇಕು. ಈ ಥರ ವಿಚಾರಗಳು ಪದೇ ಪದೇ ಮನೇಲಿ ನಡೀತಾ ಇದೆ. ಮದುವೆ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಒಂದು 15 ದಿನ ಆದ ನಂತರ ಮನೆಯವರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಓವರ್ ಪೊಸೆಸಿವ್ನೆಸ್ ಒಂದು ಕಡೆ ಇರಬಹುದು, ಬಟ್ ಆದರೆ ನನ್ನ ಹೆಂಡತಿ ಮನೆಯಿಂದ ಏನಾದರೂ ಡೌರಿ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಅಕ್ಕಂದಿರಿಗೆ ಇದೆಯಾ ಅನ್ನುವಂತಹ ಅನುಮಾನಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು.